ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ನಮ್ಮ ಮನೆಯಲ್ಲಿ ಈಗ ಟೈಲರಿಂಗ್ ಸ್ವಲ್ಪ ಮಿಷನ್ನೆಲ್ಲ ಬೇರೆ ಬೇರೆ ಜಾಗಕ್ಕೆ ಇಟ್ಬಿಟ್ಟು ಬೇರೆ ಥರ ಮಾಡಿದ್ದೀನಿ. ಯಾವ ರೀತಿ ಎಲ್ಲ ನಾನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಈ ಮಿಷನ್ 2 ಮಿಷನ್ ಆಯಿತು. ಜಾಕ್ ಮಿಷನು, ಒಂದು ಯಾಸ್ಮಿನಿಂದು, ಒಂದು ನಂದು. ಇಬ್ಬರು ಪಕ್ಕ ಪಕ್ಕ ಇಟ್ಕೊಂಡಿದ್ದೀವಿ. ಯಾಕಂದರೆ ಯಾಸ್ಮಿನ್ ನನ್ನ ಜಾಕ್ ಮಿಷನಲ್ಲೇ ಸ್ಟಿಚ್ ಮಾಡ್ತಾಯಿದ್ಲು. ನನಗೆ ಸ್ಟಿಚಿಂಗಿಗೆ ಸಿಗ್ತಾ ಇರಲಿಲ್ಲ ಮಿಷನು. ಹಾಗಾಗಿ ಯಾಸ್ಮಿನಿಗೆ ಒಂದು ಮಿಷನ್ ತಗೊಳ್ಳೋದಕ್ಕೆ ಹೇಳಿದೆ. ಹಾಗಾಗಿ ಅವಳು ಒಂದು ಮಿಷನ್ ತಗೊಂಡ್ಲು. ಅವಳು ಮದುವೆ ಆಗಿ ಹೋಗೋ ತನಕ ನಮ್ಮನೇಲೆ ಬಟ್ಟೆ ಹೊಲಿತಾಳೆ ಅಂತ ಮಿಷನನ್ನು ನಮ್ಮನೇಲೆ ಇಟ್ಟಿದ್ದಾಳೆ. ಜಾಸ್ತಿ ಹೊತ್ತು ನಮ್ಮನೇಲೆ ಕೆಲಸ ಮಾಡೋದ್ರಿಂದ ಅವಳು, ಮತ್ತು ಇಲ್ಲಿ ಪೇಟೆಗೆ ಹತ್ತಿರ ಆಗಿರೋದ್ರಿಂದ ಅವಳಿಗೂ ಬಟ್ಟೆ ಜಾಸ್ತಿ ಬರುತ್ತೆ. ಇಬ್ಬರು ಸೇರಿಬಿಟ್ಟು ಕೆಲಸ ಮಾಡೋಣ. ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಒಂಥರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಒಬ್ಬರೇ ಬಟ್ಟೆ ಹೊಲಿತಾ ಇದ್ದಾಗ ಏನೋ ಒಂಥರ ಅಷ್ಟೊಂದು ನಮಗೆ ಬಟ್ಟೆ ಹೊಲಿಯೋ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಜೊತೆಯಾಗಿ ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ, ಬೇಗನೂ ಆಗುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಮನೇಲಿ ಬಟ್ಟೆ ಹೊಲಿತಿರ್ತೀರಾ, ನಿಮಗೆ ಬಟ್ಟೆ ಹೊಲಿಯೋಕೆ ಅಷ್ಟೊಂದು ಇಂಟ್ರೆಸ್ಟೇ ಬರೋದಿಲ್ಲ ಅನ್ನೋರು ಈ ರೀತಿ ಐಡಿಯಾಸನ್ನು ಮಾಡ್ಕೋಬೋದು. ನೋಡಿ, ನಾವೀಗ ಹಾಲಲ್ಲಿ ಮಿಷನನ್ನು ಹೀಗೆ ಇಟ್ಟಿದ್ದೀನಿ. ಫಸ್ಟು ಎಂಟ್ರೆನ್ಸ್ ಆಗೋ ಹತ್ರ ನಾನು ಟೇಬಲನ್ನು ಇಟ್ಟಿದ್ದೀನಿ. ನೋಡಿ, ಫಸ್ಟು ನಾವು ಮನೆಗೆ ಎಂಟ್ರೆನ್ಸ್ ಆಗೋ ಟೈಮಲ್ಲಿ ಈ ರೀತಿ ಕಸ್ಟಮರ್ ಬಂದವರಿಗೆ ಬಟ್ಟೆಗಳನ್ನು ತೆಗೆದುಬಿಟ್ಟು ಕೊಡೋದಕ್ಕೆ ಜಾಗ ಇರ್ತಿರಲಿಲ್ಲ. ಹಾಗಾಗಿ ಈ ಥರ ಟೇಬಲನ್ನು ಹಾಕಿದ್ದೀನಿ. ಅಂದರೆ ಬಟ್ಟೆ ಅವರಿಗೆ ತೆಗೆದು ಕೊಡೋದಕ್ಕೆ ಚೆನ್ನಾಗಾಗತ್ತೆ ಅಂತೇಳ್ಬಿಟ್ಟು ಇಲ್ಲಿ ಕಸ್ಟಮರ್ ಕೂತ್ಕೊಳ್ಳೋದು. ಇಲ್ಲಿ ರ್ಯಾಕ್ ಇದೆ ಬಟ್ಟೆಗಳು ಕಸ್ಟಮರ್ದೆಲ್ಲ ಇಡೋದಕ್ಕೆ ಅಂತೇಳಿ. ನಾವು ಜಾಸ್ತಿ ಸ್ಟಾಕ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಬಟ್ಟೆ ಬಂದಂಗೇನೋ ಬೇಗ ಸ್ಟಿಚ್ ಮಾಡಿಕೊಡ್ತೀವಿ. ಆದರೂ ಇಷ್ಟೊಂದು ಬಟ್ಟೆ ಇದೆ, ಸ್ಟಿಚ್ ಮಾಡಬೇಕು. ಇವು ನೋಡಿ, ಸ್ವಲ್ಪ ಇವತ್ತು ಸ್ಟಿಚ್ ಮಾಡೋದನ್ನೆಲ್ಲ ಈ ಥರ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇವತ್ತು ಸಂಜೆ ಒಳಗೆ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಜಾಕ್ ಮಿಷನ್ನು, ಯಾಸ್ಮಿನಿಂದೊಂದು, ನಂದೊಂದು. ಇಬ್ಬರು ಪಕ್ಕ ಕೂತ್ರೆ ಏನಾದರೂ ಅಷ್ಟೊಂದು ಎದ್ದೆದ್ದು ಓಡಾಡೋದಕ್ಕೆ ಆಗೋದಿಲ್ಲ. ಅವಳು ಬರೋ 10 ಗಂಟೆ ಅಷ್ಟು ಟೈಮು ನಾನೆಲ್ಲ ಕೆಲಸ ಮುಗಿಸಿ ನಾನು ಬಟ್ಟೆ ಹೊಲಿಯೋದಕ್ಕೆ ರೆಡಿಯಾಗಿರ್ತೀನಿ. ಇಲ್ಲ ಅಂದರೆ ಯಾಸ್ಮಿನ್ ಇಡೀ ದಿನ ಹೊಲಿದಾಗ ನನಗೆ ಸಂಜೆ ಮಿಷನ್ ಸಿಗ್ತಾಯಿತ್ತು. ರಾತ್ರಿ ತುಂಬ ಹೊತ್ತು ಟೈಲರಿಂಗ್ ಕೆಲಸ ಮಾಡಬಾರ್ದು, ಅಂದರೆ ಮಿಷನಲ್ಲಿ ಬಟ್ಟೆ ಹೊಲಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ 2 ಗಂಟೆ 1 ಗಂಟೆ ತುಂಬ ಎಮರ್ಜೆನ್ಸಿ ಇದ್ದಾಗ ಕೆಲವೊಂದು ಬಟ್ಟೆಗಳು ನಾವೇ ಸ್ಟಿಚ್ ಮಾಡಬೇಕಾಗತ್ತೆ. ನನ್ನ ಕಸ್ಟಮರ್ ನೀವೇ ಮಾಡಿ ಅಂತಿರ್ತಾರೆ. ಕೆಲವೊಂದು ಕಸ್ಟಮರ್ಗೆ ನನ್ನ ಸ್ಟಿಚಿಂಗಿಂದು ಗೊತ್ತಾಗ್ಬಿಟ್ಟಿರುತ್ತೆ. ಅವರಿಗೆ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಾನೇ ಸ್ಟಿಚ್ ಮಾಡಬೇಕಾಗುತ್ತೆ ಕೆಲವೊಂದು ಕಸ್ಟಮರ್ದು. ಏನು ಮಾಡೋದು ಅಂತೇಳಿ ಯಾಸ್ಮಿನ್ ಹೋದ್ಮೇಲೆ ನಂಗೆ ನೈಟ್ ಟೈಮಲ್ಲಿ ಕೂತು ಹೊಲಿತಾ ಇದ್ದೆ. ತುಂಬ ನೈಟ್ ಟೈಮಲ್ಲೆಲ್ಲ ಬಟ್ಟೆ ಸ್ಟಿಚ್ ಮಾಡಬಾರ್ದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನಾಳೆ ಸ್ಟಿಚ್ ಮಾಡೋದನ್ನೆಲ್ಲ ಇವತ್ತು ನಾನು ಕಟ್ಟಿಂಗ್ ಮಾಡಿ ದಾರ ಎಲ್ಲದನ್ನು ಇಟ್ಕೊಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಅದನ್ನು ಹೇಳಿದ್ದೀನಿ. ನಾನು ಇವಾಗ ಒಂದು 7-8 ಬ್ಲೌಸ್ ಕಟ್ ಮಾಡಿದೆ. ರಾತ್ರಿ 9:30 ಆಗಿತ್ತು. ಇದು ಭಾನುವಾರದ ವಿಡಿಯೋ. ಅಂದರೆ ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದನೂ ಬಟ್ಟೆನೆಲ್ಲ ಹೊಲಿದಿದ್ದೆ. ಮತ್ತು ನಾನು ಒಂದು ಕ್ಲಾಸಿಗೆ ಸಹಿತ ಹೋಗ್ತಾ ಇದ್ದೀನಿ. ಟೈಲರಿಂಗಲ್ಲೇ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದಕ್ಕೆ. ಹಾಗೆ ಫ್ರೆಂಡ್ಸ್, ನಾವು ಒಂದು ಕೆಲಸ ಮಾಡ್ತಿರ್ತೀವಿ ಅಂದರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲ ಅಂದರೆ ನಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ. ಹಾಗಾಗಿ ನಾನು ಟೈಲರಿಂಗ್ ಜೊತೆಗೆ ಇನ್ನೂ ಒಂದು ಕೋರ್ಸನ್ನು ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಸಹಿತ ಕಲಿತಾದ್ಮೇಲೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿಗೂ ಸಹಿತ ಹೋಗಿ ಬಂದೆ. ಬೆಳಗ್ಗೆಯಿಂದ ಬಟ್ಟೆನೂ ಹೊಲಿದೆ, ಮನೆ ಕೆಲಸನೂ ಮಾಡಿಕೊಂಡೆ. ಸಂಜೆ ಅನ್ನ ಸಾಂಬಾರೆಲ್ಲ ಅಡುಗೆ ಮಾಡಿಬಿಟ್ಟು ರಾತ್ರಿ 9:30 9:45 ಆಗಿತ್ತು. ಈ ಟೈಮಲ್ಲಿ ನಾನು ನಾಳೆ ಸ್ಟಿಚ್ ಮಾಡೋ ಬಟ್ಟೆನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಗ ಬೆಳಗ್ಗೆ ನಮಗೆ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಸಂಜೆವರೆಗೂ 5-6 ಬ್ಲೌಸು ಸ್ಟಿಚ್ ಮಾಡ್ಬೋದು. ಹಾಗೆ ಯಾರೆಲ್ಲ ಮನೇಲಿ ಬಟ್ಟೆ ಹೊಲಿತೀರಾ, ನೈಟ್ ಟೈಮಲ್ಲಿ ತುಂಬ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂಥರ ನಮಗೆ ಅಷ್ಟೊಂದು ಕೆಲಸ ಕೈ ಹತ್ತಲ್ಲ ಅಂತ ಹೇಳ್ತಾರೆ. ಸಂಜೆ ಟೈಮಲ್ಲಿ ನೀವು ಯಾವುದೇ ಬಟ್ಟೆ ಕಟ್ ಮಾಡೋದಿದ್ರೆ, ಹುಕ್ಸು ರಿಂಗ್ಸು ಮಾಡೋದಿದ್ರೆ, ಐರನ್ ಮಾಡೋದಿದ್ರೆ, ನಾಳೆ ಹೊಲಿದು ಕೊಡೋವಂಥ ಬಟ್ಟೆಗಳಿದ್ರೆ ಎಲ್ಲದಕ್ಕೂ ಲೈನಿಂಗ್ ತರಿಸ್ಕೊಂಡು ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳಿ. ಈ ಟೈಮನ್ನು ಆ ಟೈಮಿಗೆ ಕೊಡಿ. ಎಷ್ಟೇ ನಿಮಗೆ ಬೆಳಗ್ಗೆ ಬೇಗ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂರಿ. ಅರ್ಜೆಂಟ್ ಇರೋದನ್ನು ಈ ರೀತಿ ಐಡಿಯಾಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಯಾರೂ ಅಷ್ಟೇ ರಾತ್ರಿ ಟೈಮಲ್ಲಿ ಜಾಸ್ತಿ ಬಟ್ಟೆನ ಹೊಲಿಯೋದಕ್ಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ತುಂಬ ಬಟ್ಟೆ ಇದ್ದಾಗ ರಾತ್ರಿ ಟೈಮಲ್ಲಿ ಹೊಲಿತಾರೆ. ಆ ರೀತಿ ಮಾಡಬೇಡಿ. ಆ ದುಡ್ಡು ನಿಜವಾಗ್ಲೂ ಸಹಿತ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ನನಗಿದು ನಾನೇ ಅನುಭವಿಸಿದ್ದೀನಿ. ರಾತ್ರಿ ಟೈಮಲ್ಲಿ ನಾನು ತುಂಬ ಬಟ್ಟೆನ ಹೊಲಿತಿದ್ದೆ. ಡೇಯಲ್ಲಿ ನನಗೆ ಕಸ್ಟಮರ್ ಅವಾಗವಾಗ ಬಂದು ಬಟ್ಟೆ ಎಲ್ಲ ಕೊಡೋಕ್ಕೆ ಬರ್ತಿರ್ತಾರಲ್ವ. ಹಾಗಾಗಿ ಡೇಯಲ್ಲಿ ಜಾಸ್ತಿ ಬಟ್ಟೆ ಹೊಲಿಯೋಕೆ ಆಗಲ್ಲ. ಹಾಗಾಗಿ ನಾನು ನೈಟ್ ಟೈಮಲ್ಲಿ ತುಂಬ ಬಟ್ಟೆ ಹೊಲಿತಿದ್ದೆ. ಆಗ ತುಂಬ ಪ್ರಾಬ್ಲಮ್ಗಳನ್ನು ಸಹಿತ ನಾನು ಎದುರಿಸಿದ್ದೆ.
ಆಗ ನಂಗೆ ಒಬ್ಬರು ಅಕ್ಕ ಹೇಳಿದ್ರು, ನಾನು ನೈಟ್ ಟೈಮಲ್ಲಿ ಜಾಸ್ತಿ ಬಟ್ಟೆ ಹೊಲಿಯೋದಿಲ್ಲ. ಅವರು ನಮ್ಮನೆ ಪಕ್ಕ ಬಾಡಿಗೆ ಇದ್ದರು. ಅವ್ರು ಹೇಳಿದ್ರು, ನಾವು ನೈಟಲ್ಲಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಲ್ಲ, ನಾನು ಸ್ಟಿಚಿಂಗು ಕಟ್ಟಿಂಗ್ ಇದ್ದರೆ ಮಾತ್ರ ಮಾಡ್ಕೊಳ್ತೀನಿ, ಸ್ಟಿಚಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ರು. ಹುಕ್ಸು ರಿಂಗ್ಸು ಮಾಡ್ಕೊಳ್ತೀನಿ ಅಂತ ಹೇಳಿದರು. ನೋಡಿ ಫ್ರೆಂಡ್ಸ್, ನಿಮಗೆ ಅಷ್ಟೊಂದು ತುಂಬ ಬಟ್ಟೆ ಇದ್ದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸ್ಟಿಚ್ ಮಾಡಿ. ನೀವು ಬೆಳಗ್ಗೆ ಅದೇ 4 ಗಂಟೆಯಿಂದ 7 ಗಂಟೆ ತನಕ ಸ್ಟಿಚ್ ಮಾಡಿ, ಒಂದು 3 ಬ್ಲೌಸಾದ್ರು ಸ್ಟಿಚ್ ಮಾಡಿರ್ತೀರ. ನಾನು ಯಾವಾಗಾದರೂ ನಿಮಗೆ ವಿಡಿಯೋನ ಹಾಕ್ತೀನಿ. ಬೆಳಗ್ಗೆ ಬಟ್ಟೆ ಹೊಲಿಯೋದಂದ್ರೆ ನನಗೆ ತುಂಬ ಇಷ್ಟ. ಆವಾಗ ನಮಗೆ ಒಂಥರ ತುಂಬಾ ಎನರ್ಜಿ ಇರುತ್ತೆ ಬಟ್ಟೆ ಹೊಲಿಯೋಕ್ಕೆ. ನಿಮಗೇನಾದರೂ ತುಂಬ ಬಟ್ಟೆ ಇತ್ತು ಅಂದರೆ ಬೆಳಗ್ಗೆ ಆ ಟೈಮನ್ನು ಕೊಡಿ. ನೈಟಲ್ಲಿ ಈ ರೀತಿ ಎಷ್ಟು ಬಟ್ಟೆಗಳಿರ್ತಾವೋ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ. ಇವತ್ತು ನಾನೊಂದು 7-8 ಬ್ಲೌಸನ್ನ ಕಟ್ ಮಾಡಿದೆ. ರಾತ್ರಿ ಒಂದು 10:30-11 ಗಂಟೆ ತನಕ ಕಟ್ ಮಾಡಿದೆ. ಬೆಳಗ್ಗೆ ನಾನು ಇವತ್ತು ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಟ್ಟಿಂಗ್ ಎಲ್ಲ ರೆಡಿ ಇತ್ತು ಅಂದರೆ ಹೊಲಿಯೋದಕ್ಕೆ ಅಷ್ಟು ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲ ಕೆಲಸ ಮಾಡಿ, ಈಗ ನಾವು ಮನೆಯೆಲ್ಲ ಕೆಲಸ ಮಾಡಿಬಿಟ್ಟೆ ನಾವು ಟೈಲರಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಆಗ ಒಂಥರ ನಮಗೆ ಸುಸ್ತೇ ಆಗಿರುತ್ತೆ. ಬೆಳಗ್ಗೆ ಎದ್ದಾಗಿಂದ ಹರಿಬರಿ ಕೆಲಸ ಮಾಡಿರ್ತೀವಿ. ಆಗ ನಮಗೆ ಕಟ್ಟಿಂಗ್ ಎಲ್ಲ ಇತ್ತು, ದಾರ ಲೈನಿಂಗ್ ಎಲ್ಲ ಜೋಡಿಸಿ ಇಟ್ಕೊಂಡ್ವಿ ಅಂದರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ. ಯಾವ ಡಿಸೈನ್ ಆದರೂ, ಯಾವ ಕಷ್ಟ ಸ್ಟಿಚಿಂಗ್ ಆದರೂ ನಾವು ಮಾಡಿಬಿಡ್ತೀವಿ. ಈ ಟಿಪ್ಸನ್ನು ಫಾಲೋ ಮಾಡಿ, ನಿಮಗೂ ಸಹಿತ ವರ್ಕ್ ಆಗುತ್ತೆ ಅಂತೀನಿ. ಜಾಸ್ತಿ ಬಟ್ಟೆನ ಮನೆಯಲ್ಲಿ ಸ್ಟಿಚ್ ಮಾಡೋರು ನೈಟ್ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ, ನೈಟಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಈಗ ನೋಡಿ, ನನಗೆ ಮತ್ತು ಯಾಸ್ಮಿನ್ಗೆ ಇಬ್ಬರಿಗೂ ಒಂದೊಂದು ಮಿಷನ್ ಬಂದಿರೋದ್ರಿಂದ ನಾವು ಡೇ ಪೂರ್ತಿ ಸ್ಟಿಚಿಂಗಿಗೆ ಹಾಕ್ತೀವಿ. ನಾನು 6 ಗಂಟೆ ನಂತರ ಅಥವಾ 7 ಗಂಟೆ ನಂತರ ಆದರೂ ವಿಡಿಯೋ ಮಾಡೋದು, ವಿಡಿಯೋ ಎಡಿಟ್ಟು ಆ ಥರದ್ದೆಲ್ಲ ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಟೈಮ್ ಕರೆಕ್ಟಾಗಿ ನಂಗೆ ಅಲ್ಲಿಗೆ ಸೆಟ್ ಆಗ್ತಿದೆ. ತುಂಬ ಬಟ್ಟೆಗಳು ಸೀಸನ್ ಟೈಮಲ್ಲೆಲ್ಲ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಸ್ಟಿಚ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಕೆಲಸದಲ್ಲಿ ಸಹಿತ ಅಭಿವೃದ್ಧಿ ಆಗುತ್ತೆ. ನಾವು ದುಡ್ದಿರೋ ದುಡ್ಡು ಸಹಿತ ಯಾವುದೇ ವೇಸ್ಟ್ ಖರ್ಚು ಆಗದೇ ನಮಗೆ ಒಂದು ಒಳ್ಳೆಯದಕ್ಕೆ ಸದುಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನೀಗ ಜಾಕ್ ಮಿಷನ್ನು ಯಾಸ್ಮಿನ್ ತೊಗೊಂಡಿದ್ದಾಳೆ. ಅವಳು ತಗೊಂಡ್ಮೇಲೆ ಏನೆಲ್ಲ ಮಾತಾಡಿದ್ಲು, ಏನಂದ್ಲು, ಒಂದು ಭಾವುಕ ಆದ್ಲು ಅವಳು. ಅದು ಏನೆಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಂದರೆ ಇವತ್ತೇ ಬರುತ್ತೆ ವಿಡಿಯೋ, ಮಿಸ್ ಮಾಡ್ದೇ ನೋಡಿ. ಯಾಕಂದರೆ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಏನು ಸಹಿತನೂ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಬೇಜಾರಾಗ್ಬಿಟ್ಟು ಈ ಕೆಲಸನೇ ಬೇಡಪ್ಪ ಅಂಥೇಳಿ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೂ ಹೋಗಿರ್ತಾರೆ. ಆ ಥರ ನಾನು ಮಾಡಿದ್ದೀನಿ. ನಾನು ಈ ಕೆಲಸದಲ್ಲಿ ನನಗೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತೇಳ್ಬಿಟ್ಟು ಗಾರ್ಮೆಂಟ್ಸಿಗೆ ಸಹಿತ ಹೋಗಿದ್ದೀನಿ. ಆದರೆ ಆಮೇಲೆ ನಾನು ಯೋಚನೆ ಮಾಡಿದೆ, ಏನಾದರೂ ಇದಕ್ಕೆ ಕಂಡು ಹಿಡಿಲೇಬೇಕು ಟಿಪ್ಸನ್ನು ಅಂತೇಳ್ಬಿಟ್ಟು ನಾನು ಕೆಲವೊಂದು ರೆಮಿಡಿಗಳನ್ನು ಮಾಡಿಕೊಂಡು ಈಗ ನಾನು ಮನೆಯಲ್ಲೇ ಬಟ್ಟೆ ಹೊಲಿದ್ರು ನನಗೆ ತುಂಬಾ ಬಟ್ಟೆ ಬರುತ್ತೆ. ನಮ್ಮೂರಲ್ಲಿ ತುಂಬ ಜನ ಟೈಲರ್ಸ್ ಇದ್ದಾರೆ, ಆದರೂ ನನಗೆ ಯಾವುದೇ ಥರ ಬಟ್ಟೆ ಕಡಿಮೆ ಆಗಿಲ್ಲ, ಬಟ್ಟೆ ಬರುತ್ತೆ. ಹಾಗೆ ಸ್ಟಿಚಿಂಗ್ ಸಹಿತ ನಮ್ಮದು ಎಲ್ಲರೂ ಇಷ್ಟಪಡ್ತಾರೆ. ವೀಡಿಯೋಸಲ್ಲೆಲ್ಲ ನಾನು ಹಾಕಿದ್ದೀನಲ್ವ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸು, ಯಾರೆಲ್ಲ ನೋಡಿಲ್ಲ ನೋಡಿ ಅಂತ ಹೇಳ್ತೀನಿ. ನೋಡಿ, ಬೆಳಗ್ಗೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಒಂದು 11 ಗಂಟೆಗೆ ಸ್ಟಿಚಿಂಗಿಗೆ ಕೂರ್ತೀನಿ. ಸಂಜೆ 5 ಗಂಟೆವರೆಗೂ ಒಂದು 7ರಿಂದ 8 ಬ್ಲೌಸು ಸ್ಟಿಚ್ ಮಾಡ್ಬೋದು. ಮಧ್ಯೆ ಮನೆ ಆಗಿರೋದ್ರಿಂದ ಯಾರಾದರೂ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಹೇಳ್ತಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.